ವೀರರಾಣಿ ಕಿತ್ತೂರು ಚೆನ್ನಮ್ಮನವರ 201ನೇ ವಿಜಯೋತ್ಸವ ಹಾಗೂ 247ನೇ ಜಯಂತಿ ಉತ್ಸವ ಹಾಗೂ ಹಿಂದೂಗಳ ಸಾಂಸ್ಕೃತಿಕ ಸಮಾವೇಶ, ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ಸಮಾಜದ ಶ್ರೀ ಶ್ರೀ ಪ್ರಥಮ ಜಗದ್ಗುರು ಪರಮ ಪೂಜ್ಯ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಮಹಾಪೀಠ ಕೂಡಲ ಸಂಗಮವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಇನ್ನೊಬ್ಬ ಪೂಜ್ಯರು ಅತ್ಯಂತ ಇವತ್ತಿನ ಸಭೆಯಲ್ಲಿ ಪ್ರವಚನ ನೀಡಿದಂತಹ ಪೂಜ್ಯ ಷಡಸ್ಥಲ ಬ್ರಹ್ಮಿ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಪಿ ಸಾವಿರ ದೇವರ ಮಠ ಎಮ್ಮೆಗನೂರು ದೇವರಿಪ್ಪರಿಗೆ ಬೊಮ್ಮನಹಳ್ಳಿ ಅವರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇವತ್ತಿನ ನಮ್ಮ ಸನಾತನ ಧರ್ಮದ ಬಗ್ಗೆ ನಾವು ಜಾಗೃತಿ ಆಗೋದ್ರ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಮಾತಾಡುವಂತಹ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಮರುಳ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಒಕ್ಕಲಿಗರ ಹಿರೇಮಠ ಸಗರ ದೇವರಿಪ್ಪರಿಗೆ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ದೇವರಿಪ್ಪರಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಭೀಮನಗೌಡ ಪಾಟೀಲ್ರೇ, ನಮ್ಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂಥ BM ಪಾಟೀಲ್ರೇ, ತಾಲೂಕು ಅಧ್ಯಕ್ಷರಾದಂಥ ಯುವ ನಾಯಕರಾದಂಥ ಗುರುರಾಜ್ ಆಟೋವಾಡಿಯವರೇ, ಅದೇ ರೀತಿ ಇಲ್ಲಿನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಜಯಶ್ರೀ ದೇವಣಗಾಂವ್ ಅವರೇ, ಉಪಾಧ್ಯಕ್ಷರಾದಂಥ ಪಟ್ಟಣ ಪಂಚಾಯತಿ ದೇವರಿಪ್ಪರಿಗೆ ಶ್ರೀ ರಮೇಶ್ ಮಸೀವ್ನಾಳ್ ಅವರೇ, ಪಟ್ಟಣ ಪಂಚಾಯತಿ ದೇವರಿಪ್ಪರಿಗೆ ಸದಸ್ಯರಾದಂತಹ ಕಾಸುಗೌಡ್ರೆ, ಇನ್ನೊಬ್ಬ ಪಂಚಾಯತ್ ಸದಸ್ಯರಾದಂತಹ ಸಹೋದರಿ ಶ್ರೀಮತಿ ರತ್ನಾಬಾಯಿ ಅವರೇ, ವೇದಿಕೆ ಮೇಲೆ ಮತ್ತು ಎದುರಿಗಿರುವಂಥ ಎಲ್ಲ ದೇವರಿಪ್ಪರಿಗೆ ತಾಲೂಕಿನ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದರೆ, ತಾಯಂದರೆ, ಪತ್ರಕರ್ತ ಬಂಧುಗಳೇ, ಇವತ್ತು ನಾವು ದೇವರಿಪ್ಪರಿಗೆಯ ಇತಿಹಾಸದಲ್ಲಿ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮ ನಮ್ಮೆಲ್ಲ ಯುವಕರು ಕೂಡ್ಕೊಂಡು ನೀವು ಮಾಡಿದ್ದೀರಿ. ಹಿರಿಯರ ಮಾರ್ಗದರ್ಶನದಲ್ಲಿ ನಿಮಗೆ ಮೊದಲನೇದಾಗಿ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ದೇವರಿಪ್ಪರಿ ತಾಲೂಕದ ಕಾರ್ಯಕ್ರಮ ಮಾಡೋದು ಅಂದ್ರೆ ಈಸಿ ಇಲ್ಲ. ಊರಾಗ 100 ಮಂದಿ ಇದ್ರೆ 200 ಮಂದಿ ಲೀಡರ್ ಅದ ಪರಿಸ್ಥಿತಿ ಇಲ್ಲಿ ಹಿಂಗೈತಿ. ಯಾಕಂದ್ರೆ ಎಲ್ಲ ಅನುಭವ ಐತಿ. ಅವ್ರನ್ನೆಲ್ಲ ಗೊಳೆ ಮಾಡಿಕೊಂಡು ಅವನ ಸೆಟ್ಟಂದ್ರೆ ಇವನ್ ರಂಭಿಸಿ, ಇವನ್ ಸೆಟ್ಟಂದ್ರೆ ಅವನಿಗೆ ಚಾಕ್ಲೇಟ್ ಕೊಟ್ಟು ಮಾಡಿ ಇಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿರಲಿಲ್ಲ. ಪಡಗಾನೂರು ಕ್ರಾಸ್ನಿಂದ 500 ಮೋಟರ್ ಸೈಕಲ್ಗಳು. ಯಾಕಪ್ಪ ಅಂದ್ರೆ ಒಂದು ಜಿದ್ದಿಗೆ ಗೊತ್ತಿರಲಿಲ್ಲ ಎಲ್ಲರೂ. ನಾವು ಒಂದು ಕಾರ್ಯಕ್ರಮ ಬಂದಿದ್ದೇವೆ, ನಮ್ಮ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿ. ಅದು ಜನ ಕೂಡಲಿತ್ತು. ಅವತ್ತು ನಾವು ಹಳ್ಳಿ ಹೋಗ್ಬೇಕಾಯ್ತು. ಇರಲಿ, ಮೊನ್ನೆ ನೀವೆಲ್ಲ ವಿಧಾನಸಭೆ ನೋಡಿರಿ. ಈ ಮೀಸಲಾತಿ ವಿಚಾರದಲ್ಲಿ ನಾವು ಬಹಳ ದೊಡ್ಡ ಸಮಾಜದವರು ಸಂಘಟನೆ ಮಾಡೋದು ಏನು ಬಹಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ನಮ್ಮ ಜೊತೆಗಿರುವಂಥ ಅನೇಕ ಸಣ್ಣ ಸಮಾಜದವರು, ಇವತ್ತು ನೋಡಿ ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು, ನಮ್ಮ ಕಲಾಲ್ ಸಮಾಜ, ನಮ್ಮ ಗೊಂದಳಿ ಸಮಾಜ, ಬಹಳ ಸಣ್ಣ ಸಣ್ಣ ಸಮಾಜಗಳು ಅದಾವೆ. ಪಾಪ ಅವರಿಗೆ ಮೀಸಲಾತಿ ಒಳಗೆ ಏನಾಗ್ತದೆ, ದೊಡ್ಡ ಸಮಾಜದವರು ಎಲ್ಲ ತೊಗೊಂಡ್ಬಿಡ್ತಾರೆ. ಆದ್ರೆ ಸಣ್ಣ ಸಮಾಜಗಳು ಅವು ಏನೂ ಸಿಗುವುದಿಲ್ಲ ಅಂತ ಒಂದು ಮನೆ ಅಲ್ಲೇ ಮಾರಿ ಜನಾಂಗದವರು, ಬಂಜಾರ ಸಮಾಜದವರು, ಮತ್ತೀಗ ನಮ್ಮ ಹಳ್ಳೆಯ ಸಮಗಾರ ಸಮಾಜದವರು, ಡೋರ್ ಸಮಾಜದವರು, ಮಜ್ಗಾರ ಸಮಾಜದವರು, ಇವರೆಲ್ಲ ಏನಾಗ್ಬಿಟ್ಟಾರೆ, ಸಮಾಜಗಳು ದೊಡ್ಡ ಸಮಾಜದವ್ರು ಸಣ್ಣ ಸಮಾಜಗಳನ್ನು ತುಳಿಯುವಂಥದ್ದು ಆಗೈತೆ ಅನ್ನುವಂಥ ಭಾವನೆ ಅವರಲ್ಲಿ ಬಂದಿದೆ. ಈ ಫೋಟೋ ತಗೊಂಡ್ರೆ ಈಗ ಗೊಂದಳಿ ಸಮಾಜದವರು, ಹಡಪ ದಪ್ಪಣ್ಣ ಸಮಾಜದವರು, ಮನೆ ಕಲಾಲ್ ಸಮಾಜ, ಅದು ಒಂದು ಸಣ್ಣ ಸಮಾಜ, ಕಾಟಿಕ ಸಮಾಜ ಥರ, ಕಲಾಲ್ ಸಮಾಜ ಥರ. ಇವ್ರಿಗೂ ದೊರೆಯಿಲ್ಲ.
ನಮ್ಮದು ದೊಡ್ಡ ಸಮಾಜ, ನಮಗೂ ಧ್ವನಿ ಇಲ್ಲ. ನಾವು ಯಾರೇ ಮೀಸಲಾತಿಯನ್ನ ಕಸುವಂಥದ್ದು ನಮ್ಮದು ವಿಚಾರ ಇಲ್ಲ. ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡತನ ಗುಡಿಸಲ್ದಾಗಿರೋರು ಅವರೆಲ್ಲ ಒಂದೇ. ಯಾವ ಪಂಚಮ ಶಾಲೆ ಇರಲಿ, ಜಂಗಮ ಇರಲಿ, ಮರಾಠ ಇರಲಿ, ಜೈನ್ ಇರಲಿ, ಒಕ್ಕಲಿಗ ಇರಲಿ, ಎಲ್ಲ ಬಡವರು ಒಂದು ವರ್ಗ. ಎಲ್ಲ ಸಮಾಜದವರು ಶ್ರೀಮಂತರಿಗಾರ, ಅವ್ರದ್ದು ಒಂದು ವರ್ಗ, ಶ್ರೀಮಂತರದ್ದು ಒಂದು ವರ್ಗ, ಬಡವ್ರದ್ದು ಒಂದು ವರ್ಗ, ಮಧ್ಯಮ ವರ್ಗದ ಒಂದು ವರ್ಗ. ಇವ್ರಿಗೆಲ್ಲರಿಗೂ ನ್ಯಾಯಯುತವಾಗಿ ಇವತ್ತು ಮೀಸಲಾತಿ ಸಿಗಬೇಕು. ನಮಗೆ ಬೇಡ. ಈಗ ನಮಗ MLA ಇದೀವಿ, ನಾವು ಒಬ್ಬ ಒಳ್ಳೆ ಕಾಸನ್ ಆಫೀಸರ್ ಆಗಿವಿ, ದೇವ್ರು ನಮ್ಗೆ ಕೊಟ್ಟಾಗ ನಾನು ದೊಡ್ಡ ಜಮೀನ್ದಾರ್ ಇದೀವಿ, ನಮಗೆ ಬೇಡ. ಯಾರು ಇನ್ಕಮ್ ಟ್ಯಾಕ್ಸ್ ತುಂಬುವಂಥ ನಮ್ಮ ಸಮಾಜ ಐತಿಲ್ಲ, ನಮಗೆ ಬೇಡ. ಯಾರು ಗುಡಿಸಲ್ದಾಗಿರುವಂಥ ಒಬ್ಬ ಬಡ ಮಗ, ಅವನಿಗೆ ಇವತ್ತು ಸಮಾಜದಲ್ಲಿ ಅದು ಯಾವುದೇ ಜಾತಿಯವರಿಗೆ ಅವ್ರಿಗೆಲ್ಲ ಸಮಾಜಕ್ಕೂ ನ್ಯಾಯ ಸಿಗ್ಬೋದು. ಮನೆ ಒಳ ಮೀಸಲಾತಿ ಚರ್ಚೆ ಆಯ್ತು ವಿಧಾನಸಭೆಯವರು. ಅಲ್ಲಿಯೂ ಭಾಳ ಗೊಂದಲ ಇತ್ತು. ನಮ್ಮ SC ಒಳಗೆ ಬಲಗೈ ಎಡಗೈ ಮತ್ತು ಇನ್ನಿತರ ಅಲ್ಲಿಯೂ ಸಮಾಜದಾಗ ಅಲ್ಲಿಯೂ ದೊಡ್ಡ ಸಮಾಜ ಇದ್ದವ್ರಿಗೆ ನಮ್ಗೆ ನ್ಯಾಯ ಸಿಗಲಾಗಿತ್ತು. ಅವ್ರು ಒಳ ಮೀಸಲಾತಿ ಮಾಡ್ಕೊಂಡ್ರು. ಒಬ್ಬರಿಗೆ 6%, ಇನ್ನೊಬ್ರಿಗೆ 6%. ಬಂಜಾರ ಸಮಾಜಗಳು ಮತ್ತು ಅಲೆಮಾರಿ ಸಮಾಜಗಳಿಗೆಲ್ಲ ಕೂಡಿ ಅಂದು ಕೊರುವ ಭಜಂತ್ರಿ, ಬೋಳಿ ಒಟ್ರು, ನಮ್ಮ ಬಂಜಾರ ಸಮಾಜ, ಅಲೆಮಾರಿ ಜನಾಂಗತ್ತದು, ಬುಡುಬುಡಿಕ್ಯಾರು, ಸುಡುಗಾಡಿಸಿದ್ರು, ಎಷ್ಟು ಕಮಿಟಿ ಅದಾವು. ಪಾಪ ಇನ್ನ ಅವರ ಜೀವನದಲ್ಲಿ ಅವ್ರಿಗೆ ಯಾವುದು ಸೌಲಭ್ಯ ಸರ್ಕಾರದ ಮೀಸಲಾತಿ ಒಳಗೆ ಸೌಲಭ್ಯ ಸಿಗಲಾರ್ದಕ್ಕೆ ಅನೇಕ ಯುವಕರು, ಪ್ರತಿಭೆಗಳು ಇವತ್ತು ಅಲ್ಲೇ ನಶಿಸಿ ಹೋಗ್ತಾ ಇದ್ದಾರೆ. ಇವತ್ತಿನ ಈಗ ನಾವು ಒಬ್ಬರು ಸನ್ಮಾನ ಮಾಡಿದ್ವಿ. ನಮ್ಮ ಇಂಡಿಯನ್ ಏರ್ಫೋರ್ಸ್ನಾಗ ಇಡೀ ನಮ್ಮ ಇದು ಏನಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA, ಆ NDAದಲ್ಲಿ ನಮ್ಮ ಬೈರೋಡಿಗೆಯ ಬಸನಗೌಡ ಅಲ್ಲರೂ ಅವನಿದ್ದಾರೆ. ಬಸನಗೌಡ, ಸೋಮನಗೌಡ, ಬಿರಾದಾರ, ಸೋಮನಗೌಡ, ಬಸನಗೌಡ, ಬಿರಾದಾರ. ಮುಂದೆ ಅವ್ರ ಮಗ ಮತ್ತೆ ಬಸನಗೌಡ ಆಗ್ತಾನೆ. ಮತ್ತೆ ನಮ್ಮ ಅಪ್ಪನ ಹೆಸರು ರಾಮನಗೌಡ, ಈಗ ನನ್ನ ಮಗನ ಹೆಸರು ರಾಮನಗೌಡ. ಯಾರೇ ಇರಲಿ, ಬಸನಗೌಡರು ಇರಲಿ, ಸೋಮನಗೌಡರು ಇರಲಿ, ಆದ್ರೆ ಆ ಮನುಷ್ಯ ಸಾಧನೆ ಅಂತ ಸಾಮಾನ್ಯ ಮಾಡಿಲ್ಲ. ಈಗ ಕಮಿಷನರೇಟ್ ಆಗುವಂತ ಕೇಳಿದ್ರೆ ಪಗಾರ ಐತೈತಂತಾರೆ, 1.5 ಲಕ್ಷ ರೂಪಾಯಿ ಐತಂತಾರೆ. ಈಗ ಸ್ಟಾರ್ಟಿಂಗ್ ನೋಡ್ರಿ, ಭಾಳಾದ್ರೆ 24-25 ವಯಸ್ಸಿರ್ಬೇಕು. ಹಿಂಗ ಎಲ್ಲ ಸಮಾಜದಾಗೂ ಬಡವ್ರೊಳಗೂ ಪ್ರತಿಭೆ ಅದಾವು. ಅವಕ್ಕೆ ಅವಕಾಶ ಸಿಗ್ಬೇಕಂತೇಳಿ ನಾವು ಹೋರಾಟ ಮಾಡಕತ್ತೀವಿ. 2A ಕೊಡೋದಿಲ್ಲಲ್ಪ, 2C ಕೊಡ್ರಿ, 2D ಕೊಡ್ರಿ. 2Aದಾಗ ದೊಡ್ಡ ದೊಡ್ಡ ಸಮಾಜ ಅದ. ಅಲ್ಲಿ ಹಾಲು ಮತ ಸಮಾಜ ಐತಿ, ನಮ್ಮ ಗಾಣಿಗ ಸಮಾಜ ಐತಿ, 104 ಜಾತಿಗಳು ಬರ್ತಾವೆ 2Aದಾಗ. ಆ ಸಮಾಜಕ್ಕೂ ಅನ್ಯಾಯ ಮಾಡಬಾರ್ದಂತ ಹೇಳಿ ನಮ್ಮ ಅಮಿತ್ ಶಾ ಅವರು ಹೊಸ ಒಂದು ವರ್ಗ ಮಾಡಿದ್ರು. ಅದು 2C ಮತ್ತು 2D. 2C ಒಳಗೆ ಒಕ್ಕಲಿಗಾರ. ನಾವು ಬರೀ ಒಕ್ಕಲಿಗಾರನ ಒಂದೇ ಜಾತಿ ಇಲ್ಲ, ನಮ್ಮಂಗೆ 18 ಅದು. ಅಲ್ಲಿಯೂ ಪಂಚಮಸಾಲಿಯರು, ಗಣೇಶಗಾರರು, ಗಾಣಿಗಾರ ನಾವು ಹೆಂಗೆ ಅದೀವಲ್ಲ, ಅಲ್ಲೂ ಮುರ್ಸು ಒಕ್ಕಲಿಗ ಏನೇನು ಹೇಳಿದ್ರು ಮಾನ್ಯ. ಒಬ್ರು ಒಕ್ಕಲಿಗ ಒಬ್ಬ MLA ದೊಡ್ಡ ಕೊಟ್ಟಿದ್ದೆ. ಅಲ್ಲೂ 15-20 ಉಪಜಾತಿಗಳದಾವ. ಅವ್ರ ಬಳಿ ಗಂಡ ಹೆಣ್ಣ ನಡೆಯೋದಂತೂ ಕೆಲವೊಂದು ವರ್ಗಗಳು ಅದಾವ. ಅಲ್ಲೂ ರೆಡ್ಡಿ ಸಮಾಜನೂ ಹಂಗೆ ಅದ. ಅದಕ್ಕೆ ನ್ಯಾಯಯುತವಾಗಿ ಇವತ್ತು ನೋಡ್ರಿ, ಮೊನ್ನೆ ಒಳ ಮೀಸಲಾತಿ ಮಾಡಿದ್ವಿ. ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಇಲ್ಲ ಗಮನ ಕೊಟ್ಟಿವಿ. ಯಾರ್ದು ಕಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ನಾಗ ಒಂದು ಜಜ್ಮೆಂಟ್ ಐತೆ, 50%ಕ್ಕಿಂತ ಹೆಚ್ಚು ಮೀಸಲಾತಿ ಕೊಡಬಾರ್ದು. ನಾವು ಮೊನ್ನೆ ಬಿಲ್ ಪಾಸ್ ಮಾಡಿದ್ವಿ. ಎಷ್ಟು ಪರ್ಸೆಂಟೇಜ್ ಆಗ್ತೈತಿ? 56% ಆಗ್ತದೆ. ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅದೇ ವಿನಂತಿ ಮಾಡ್ಕೊಂಡೆ, ತೋರಿ ನೀವೆಲ್ಲರೂ ತಗೋರಿ, ನಿಮ್ದ್ರಾಗ ನಾವೇನು ಕೇಳೋದಿಲ್ಲ. ಹಾಲು ಮತ ಸಮಾಜನ ಎಷ್ಟಿಗೆ ಸೇರಿಸ್ರಿ, ಅದನ್ನು ಮಾತಾಡೋದಿಲ್ಲ. ಹಾಲು ಮತ ಸಮಾಜ ನಾನೇ ಮೊದಲು ಮಾತಾಡ್ದೆ MLC ಇದ್ದಾಗ, ವಿಧಾನ ಪರಿಷತ್ನಾಗ.
ಅವ್ರು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ ಸಿದ್ದರಾಮಯ್ಯನವರು. ಈಗಿದ್ದು ಮೊನ್ನೆ ಇದ್ರೆ ಶಿಫಾರಸ್ ಮಾಡ್ಲಿಕ್ಕೆ ಅವರೇ ಅನ್ಸಲಾಕತ್ತಾರೆ. ಯಾಕಂದ್ರೆ ಅಲ್ಲಿದ್ದವರು ಇವ್ರಿಗೆ ಸರಿಯಾಗಿ ತೆಗಿತಾರೆ. ನಾವು ಅದಕ್ಕೆ ಹೇಳಿದ್ವಿ, ಹಾಲಮತ ಸಮಾಜ ದೊಡ್ಡ ಸಮಾಜ 104 ಕಮ್ಯುನಿಟಿ ಅದಾವು. ಅಲ್ಲಿ ಕೆಲವೊಂದು ಲಿಂಗಾಯತರೊಳಗೇನೆ ಕೆಲವೊಂದು ಉಪಜಾತಿಗಳು ವೇದಾಗ ಹೋಗ್ಯಾವು. ಅದಕ್ಕೆ ಬಿಟ್ಟು 2C ಮತ್ತು 2D 2 ವರ್ಗ ಮಾಡಿ ಈ ಎಲ್ಲ ಬರೇ ಪಂಚಮಸಾಲಿ ಸಮಾಜಕ್ಕೆ ಅಟ್ಟೆ 2D ಒಳಗಿಲ್ಲ. ಅದೇ ತಪ್ಪು ಕಲ್ಪನೆ ಐತಿ. 2D ಒಳಗ ಯಾವ 2Aದಾಗ ಇಲ್ಲಲ್ಲ, ಎಲ್ಲ ಸಮಾಜಗಳದ. ಲಾರಿ ಬಣಿಜ್ಗಾರ ಅದಾರ, ಪಂಚಮಸಾಲಿಗಳು ಅದಾರ, ಕೂಡು ಮಕ್ಕಳಿಗಾರ ಅದಾರ, ಜಂಗಮರ ಅದಾರ. ನಮ್ಮ 2D ಒಳಗ ಮರಾಠ ಸಮಾಜ ಐತಿ, ಜೈನ ಸಮಾಜ ಐತಿ, ಕ್ರಿಶ್ಚಿಯನ್ ಸಮಾಜ ಐತಿ, ವೈಷ್ಣವ ಒಂದು ಸಮಾಜ ಐತಿ, ಅದು ಐತಿ. ಇವರೆಲ್ಲರಿಗೂ ಕೂಡಿ 7% ಕೊಟ್ಟ. ಬರೀ ಪಂಚಮಸಾಲಿಗೆ ಅಷ್ಟೇ 7 ಕೊಟ್ಟಿಲ್ಲ. ಅದು ಹೋರಾಟ ಮಾಡ್ತಾ ಇದ್ವಿ, ಸುಪ್ರೀಂ ಕೋರ್ಟ್ನಾಗ ನಡೆದದ. ಒಂದಿಲ್ಲ ಒಂದು ದಿವಸ ನಾವು ಗೆಲ್ತೀವಿ. ನಮ್ಮ ಮೀಸಲಾತಿಗೆ ಇವತ್ತೇನು ಕೂಡಲ ಸಂಗಮ ಶ್ರೀಗಳು ನಮ್ಮ ರಾಜೇಗೌಡರು ಹೇಳ್ದಂಗ ಗಟ್ಟಿಯಾಗಿ ಎಂದ ಸಂಕ್ರಮಣ ದಿವಸ ನಾನು ಬಿಜಾಪುರ ಸಂಕ್ರಮಣ ಜಾತ್ರೆಗಿದ್ದೆ. ಗುರುಗಳು ಫೋನ್ ಮಾಡಿದ್ರು, ನಾಳೆ ಪಾದಯಾತ್ರೆಗೆ ಚಾಲೂ ಮಾಡ್ಬೇಕತ್ತೀನಿ, ಬರಬೇಕು ಅಂತ ಹೇಳಿದ್ರು. ನಾ ಗುರುಗಳಿಗೆ ಒಂದು ಕಂಡೀಷನ್ ಹೇಳಿದೆ, ನಿಮ್ಮ ಪಾದಯಾತ್ರೆ ಕೂಡಲ ಸಂಗಮನ ಚಾಲೂ ಆಯ್ತಂದ್ರೆ ಬೆಂಗಳೂರು ತನಕ ಮುಟ್ಟಬೇಕು. ಹಾದ್ಯಾಗ ಗಿರಾಕಿಗಳು ಬರ್ತಾವ, ನಿಮಗೂ 10 ಕೋಟಿ ಕೊಡ್ತೀವಿ ಗುರುಗಳ, ಫಸ್ಟ್ ಕ್ಲಾಸ್ AC ಬೆಡ್ರೂಮ್ ಮಾಡಿ ಕೊಡ್ತೀವಿ, ಚಲೋ ತಲಬಾಗಲಿಗೆ ಬದಾಮಿ ತಲಬಾಗಲಿ ತಂದು ಹಾಕಿ ಕೊಡ್ತೀವಿ. ಹಂಗೆ ಆಗ್ತಿದ್ರೆ ಬರೋದಿಲ್ಲ ತೆರೆದ, ಹಂಗೆ ಗಟ್ಟಿದ್ರೆ ಹೊಂಟ್ರಿ. ಅವರು ಹೇಳಿದ್ರೆಲ್ಲ ನಾನು ಗಟ್ಟಿಯಾಗಿ ತಯಾರಿಗೆ. ಮತ್ತು ನಾವು ಹೇಳಿದಾಗ ಬೆಂಗಳೂರು ಥರ ಎಷ್ಟು ಮಂದಿ ಅವ್ರಿಗೆ ಆಸೆ ಇರ್ತದೆ. ಅವ್ರಿಗೆ 10 ಕೋಟಿ ಕೊಡ್ತೀನಂತ ಎಲ್ಲಿ ಹರಪನಹಳ್ಳಿಗೆ ಬಂದು ಹೇಳಿದ್ರಲ್ರಿ. ಹರಪನಹಳ್ಳಿನ ಚಾಲು ಹೋದ ವ್ಯಾಪಾರ ಹೊಸಪೇಟೆನಾಗೆ ಚಾಲು ಆಗೈತೆ ಸಣ್ಣಗೆ. ತುಮಕೂರು ತನೂ ನಡೀತು. ತುಮಕೂರಿನಾಗೂ ಇನ್ನು ಬೆಂಗಳೂರು ಹೋಗಿ ಮುಕ್ತಾರಿದ್ದೀವಿ. ಅಲ್ಲಿ 2 ಮಂತ್ರಿಗಳು ಬಂದಿದ್ರು ನಮ್ಮ BJP ಅವರು. ನಾ ಹೇಳಿದೆ, ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡಿರಿ, ತುಮಕೂರಿನಿಂದ ಹೊಳ್ಳಿ ಹೋಗ್ತೀವಿ. ಬರೇ ಮೋಸ, ಬರೇ ಡೂಪ್ಲಿಕೇಟ್ ಲೆಟರ್ ತಯಾರು ಮಾಡೋದು. ಯಡಿಯೂರಪ್ಪ ಬಲ್ಲಿ ಹೋಗಿ ಒಂದು ಲೆಟರ್ ತಯಾರು ಮಾಡ್ಕೊಂಡು ಬಂದರು ನಮ್ಮ 2 ಮಂತ್ರಿಗಳು. ಏನಂದ್ರೆ ಇದನ್ನ ಪಂಚಮಸಾಲಿ ವರ್ಗವನ್ನು 2Aಗೆ ಸೇರಿಸಲಿಕ್ಕೆ ಸೂಚನೆಗಳಾಗಿದೆ. ಅದಕ್ಕೇನು ಅರ್ಥ ಇಲ್ಲ, ಬೋಗಸ್ ಲೆಟರ್. ನಾ ಹೇಳಿದೆ ಗುರುಗಳಿಗೆ ರಾತ್ರಿ ಕೂತಿದ್ವಿ ಅಂತ ತುಮಕೂರಿನಾಗ. ಎಲ್ಲ ಯಡಿಯೂರಪ್ಪ ಭಾಳ ಮಂದಿ ಹಿಂಗೆ ತಪ್ಪಿಗೆ ಆಯ್ತಾನ, ಈಗ ನಮಗೆ ಹಾಕ್ಲತ್ತಾನ. ತಗೋಲಿಲ್ಲ, ಹೋದೀವಿ. ಇತಿಹಾಸದಲ್ಲಿ ಪಂಚಮಸಾಲಿ ಸಮಾಜ ಇಷ್ಟು ದೊಡ್ಡದೈತೆ ಅನ್ನೋದು ನಮ್ಮ ಸಮಾಜದವರಿಗೆ ಗೊತ್ತಿರಲಿಲ್ಲ. ಮತ್ತು ಬೆಂಗಳೂರಿನಾಗ ಏನು 10 ಲಕ್ಷ ಜನ, ಎಷ್ಟು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಪಾಪ ನಮ್ಮ ಜನ ಎಲ್ಲರೂ, ಅದೇ ಉಳಿದ ಸಮಾಜದವರು ಬಂದಿದ್ರಲ್ಲ ಅಭಿಮಾನದಿಂದ ಇದಕ್ಕೆ ಬಂದವರು. ಇದುವರೆಗೆ ಜಳಕ ಮಾಡಿ ಇವತ್ತಿ ಹಚ್ಕೊಂಡು ತಂದು ಬುತ್ತಿ ತಿಂದು 7ಕ್ಕೆ ಬಂದು ಕೂತು ಬಿಟ್ಟಿದ್ರು. ಇದ್ರಾಗ ಎಲ್ಲಿ ಪ್ಯಾಲೇಸ್ ಗ್ರೌಂಡ್ ದೇವರ ಮಳಿ ಬರ್ತಿತ್ತು, ಮಾಡಾಗ್ತಿತ್ತು, ಮತ್ತೆ ಕಡೆಕ್ ಆಗ್ತಿತ್ತು. ಅದು 10 ಲಕ್ಷ ಜನರ ಒಂದು ಹೋರಾಟ ನೋಡಿದ ಮ್ಯಾಗ ದಿಲ್ಲಿ ಒಳಗೆ ಬರ್ತಾಯಿತ್ತು. ಲಿಂಗಾಯತ ಒಳಗೆ ಪಂಚಮಸಾಲಿ ಅನ್ನೋದೊಂದು ದೊಡ್ಡ ಕಮ್ಯುನಿಟಿ ಐತಿ. ನೀವು ಯಡಿಯೂರಪ್ಪ ಇರೋನೇ 2% ನಾವು 70% ಮಂದಿ ತಪ್ಪಿಗೆ ಹಾಕ್ಯಾನ ತವಾಗ ಬರ್ತಾರೆ. ಅದಕ್ಕೆ ಅಲ್ಲಿಂದ ಗೊತ್ತಾಗಲಕತ್ತು. ಈ ದಿಲ್ಲಿ ಒಳಗೆ ಹೋದ್ಕೊಳ್ಳಿ ಎಲ್ಲ ಪಾರ್ಟಿ ಕೇಳ್ತಾರೆ, ಲಿಂಗಾಯತ ಪಂಚಮಸಾಲಿ ಹೇಗೆ ಕೇಳ್ತಾರೆ. ಮೊದಲೇ ಆ ಪಂಚಮಸಾಲಿನಿಲ್ಲ, ಎಲ್ಲ ಲಿಂಗಾಯತರು ಅನ್ನೋದು ಅವರೇ ಹೊಡಿದು. ನಾವಿದ್ರೆ ಬರೀ ಓಟ್ ಹಾಕುವಂಥ ಗಿರಾಕಿಗಳಾಗಿದ್ವಿ. ಇವತ್ತು ನೋಡ್ರಿ, ಆ ಹೋರಾಟ ಮಾಡಿದ್ರಿಂದ ಇಡೀ ರಾಜ್ಯದಲ್ಲಿ ಜಾಗೃತಿ ಆಯ್ತು. ನೋಡ್ರಿ, ಮೀಸಲಾತಿ ಒಮ್ಮೆ ಸಿಗುದಿಲ್ಲ. ಮೊನ್ನೆ ನಮ್ಮ ದಲಿತರು ಬಂದಿದ್ರು ಎಲ್ಲ ಸನ್ಮಾನ ಮಾಡ್ಲಿಕ್ಕೆ. ಯಾಕಂದ್ರೆ ನಮ್ಮ ಮಾದಿಗ ದಂಡೋರ ಸಮಾಜದಲ್ಲಿ ನಾನು ಮನೆಗೆ ಬಂದಿದ್ರು. ಅವ್ರದ್ದು ಏನು ಒಳ ಮೀಸಲಾತಿ ಆದ್ಮ್ಯಾಗ ಬಂದು ನಾನು ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ರು. ಯಾಕಂದ್ರೆ ನಾನೇ ಮಾತಾಡೋದು ನಾವು ವಿಧಾನಸಭೆ ಒಳಗೆ. ಮಾದಿಗ ದಂಡೋರ ಸ್ವಾಮಿಗಳೇನದಾರಲ್ಲ ಚಿತ್ರದುರ್ಗ, ಅವ್ರ ಸಹಿತ ಫೋನ್ ಮಾಡಿದ್ರು, ಇಲ್ರಿ ಎತ್ತಾಡ್ರೆ ನೀವು ವಿಧಾನಸಭೆಯಲ್ಲಿ ಮಾತಾಡದೇ ಇದ್ರೆ 43 ವರ್ಷದಿಂದ ಹೋರಾಟ ಮಾಡಕತ್ತೀವಿ.